ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಬೆಂಗಳೂರು, ಕರ್ನಾಟಕ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ಬಿಡುಗಡೆ ಮಾಡಲ್ಪಟ್ಟಿರ್ತಕ್ಕಂತಹ 3ನೇ ಮಾದರಿ ಪ್ರಶ್ನೆ ಪತ್ರಿಕೆ SSLC ಮಾಡೆಲ್ ಕ್ವೆಶ್ಚನ್ ಪೇಪರ್ 3 2024 ಆ್ಯಂಡ್ 25. ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ 3ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ಸಹಿತ ಉತ್ತರಗಳನ್ನು ಕೂಡ ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠವಾಗಿರ್ತದೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿರ್ತಕ್ಕಂಥವ್ರು ಅಥವಾ ಪ್ರಿಪೇರ್ ಮಾಡಿರ್ತಕ್ಕಂಥವ್ರು ಪ್ರಿಪೇರ್ಡ್ ಬೈ SRS ಸ್ಟಡೀಸ್ ಝೋನ್ ಯೂಟ್ಯೂಬ್ ಚಾನೆಲ್. ನೀವು ನಿಮ್ಮ ಯೂಟ್ಯೂಬ್ನಲ್ಲಿ SRS ಸ್ಟಡೀಸ್ ಝೋನ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲನ್ನು ಕೂಡ ವಿಸಿಟ್ ಮಾಡ್ಬೋದು. ಅಲ್ಲಿ 8, 9, 10ನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಹಾಗೆ ಪ್ರಥಮ PUC ಮತ್ತು ದ್ವಿತೀಯ PUC ಸಂಬಂಧಪಡ್ತಕ್ಕಂತಹ ಎಲ್ಲ ವಿಷಯಗಳ ಒಂದು ಪರೀಕ್ಷೆಗೆ ಸಂಬಂಧಪಡ್ತಕ್ಕಂತಹ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗಲ್ಲಿ ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನೆಲನ್ನು ಯಾರಾದರೂ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ಪ್ರಾರಂಭಿಸ್ತಕ್ಕಂಥದ್ದು. Question number 1, main question number 1. 4 alternatives are given for the each of the following questions or incomplete statement. Only one of them is correct or most appropriate. Choose the correct alternative and write the complete answer along with its alphabet. ಅಂತಕ್ಕಂಥದ್ದು ಮೇನ್ ಕ್ವೆಶನ್ ನಂಬರ್ 1 ಆಗಿರ್ತಕ್ಕಂಥದ್ದು. ನಂಬರ್ ಆಫ್ ಕ್ವೆಶನ್ಸ್ ಆರ್ 4 ಇರ್ತವೆ, ನಿಮಗೆ ಮಾರ್ಕ್ಸ್ ಕೂಡ 4 ಇಲ್ಲಿ ಇರ್ತಕ್ಕಂಥದ್ದು. ಸೊ ಏನಪ್ಪ ಅಂತಂದರೆ MCQ ಕ್ವೆಶನ್ಸ್ಗಳು ಇರ್ತಕ್ಕಂಥವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಾಗಿರ್ತವೆ. ಸೊ ಫಸ್ಟ್ ಕ್ವೆಶನ್ ನೋಡೋದಾದರೆ ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತಕ್ಕಂಥ ಈ ಒಂದು ಮೊದಲನೇ ಪ್ರಶ್ನೆಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಇಲ್ಲಿ ಶರತ್ ಮತ್ತು ಭರತ್ ಅಂತಕ್ಕಂಥರ ನಡುವೆ ಇರ್ತಕ್ಕಂತಹ ಕಾನ್ವರ್ಸೇಷನ್ ಆಗಿರೋದ್ರಿಂದ ಇಲ್ಲಿ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಯಾವುದು ಅಂತಂದರೆ ಐ ಕ್ಯಾನ್ ಪ್ಲೇ ವೆರಿ ವೆಲ್ ಅಂತಕ್ಕಂಥ ಸೆಂಟೆನ್ಸ್ಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನಪ್ಪ ಅಂತಂದರೆ ಆಪ್ಷನ್ ಎ ಆರ್ಡರ್, ಆಪ್ಷನ್ ಬಿ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಸಿ ಎಬಿಲಿಟಿ, ಆಪ್ಷನ್ ಡಿ ಸಜೆಷನ್. ಸೊ ಐ ಕ್ಯಾನ್ ಪ್ಲೇ ವೆರಿ ವೆಲ್ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ನಿಮಗೆ ಆಪ್ಷನ್ ಸಿ ಎಬಿಲಿಟಿ ಆಗ್ತದೆ. ಹಾಗಾಗಿ ಆನ್ಸರ್ ಬಂದು ನಮ್ಮ ಆಪ್ಷನ್ ಸಿ ಎಬಿಲಿಟಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಇಲ್ಲಿ ಉತ್ತರ ಆಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 2, ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಇಲ್ಲಿಯೂ ಕೂಡ ಕಾನ್ವರ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇಫ್ ಕ್ಲಾಸ್ಗೆ ಸಂಬಂಧಪಡ್ತಕ್ಕಂತಹ ಸೆಂಟೆನ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಿಷಾ ಮತ್ತು ಆಶಾ ಅಂತಕ್ಕಂಥ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್. ಈ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡೋದಾದರೆ ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಇನಫ್ ಮನಿ ದೇ ಡ್ಯಾಶ್ ಸೆಂಟ್ ಯು ಅಂತಕ್ಕಂತಹ ಒಂದು ಪ್ರಶ್ನೆ ಇರೋದು. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ವಿಲ್ ಹ್ಯಾವ್, ಆಪ್ಷನ್ ಡಿ ವುಡ್ ಹ್ಯಾವ್. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ ವುಡ್ ಹ್ಯಾವ್. ಇಲ್ಲಿ ನಿಮಗೆ ಉತ್ತರ ನೋಡೋದಾದರೆ ಆಪ್ಷನ್ ಡಿ ವುಡ್ ಹ್ಯಾವ್ ಅಂತಕ್ಕಂಥದ್ದಾಗ್ತದೆ. ಸೊ ಅದನ್ನ ನಾವು ಸೆಂಟೆನ್ಸ್ನಲ್ಲಿ ಸೇರಿಸಿ ನೋಡೋದಾದರೆ ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಇನಫ್ ಮನಿ ದೇ ವುಡ್ ಹ್ಯಾವ್ ಸೆಂಟ್ ಯು ಅಂತಕ್ಕಂಥದ್ದು, ಸೆಂಟ್ ಯು ಪಿಕ್ನಿಕ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದೆ. ಇನ್ನು ಕ್ವೆಶನ್ ನಂಬರ್ 3, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವನ್ನು ಐಡೆಂಟಿಫೈ ಮಾಡಿರಂತ ಇದೆ ಈ ಸೆಂಟೆನ್ಸ್ನಲ್ಲಿ. ಜ್ಯೋತಿ ಪ್ರಿಪೇರ್ಡ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಕರೆಕ್ಟ್ಲಿ ಅಂತಕ್ಕಂಥ ಈ ಸೆಂಟೆನ್ಸ್ಗೆ ಸರಿಯಾಗಿರ್ತಕ್ಕಂತಹ ಒಂದು ಯಾವುದು ಇನ್ಫಿನಿಟಿವ್ ವರ್ಡ್ ಯಾವುದಪ್ಪ ಅಂದರೆ ಇಲ್ಲಿ ಉತ್ತರ ಆನ್ಸರ್ ಟು ಆನ್ಸರ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇಲ್ಲಿ ಆಪ್ಷನ್ ಬಿ ಟು ಆನ್ಸರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ಫಿನಿಟಿವ್ ಅಂತ ಬಂದಾಗ ಟು ಬಂದಿರಬೇಕು ಪ್ಲಸ್ ಮೇನ್ ವರ್ಬ್ ಕೂಡ ಅಲ್ಲಿ ಫಾಲೋ ಆಗಿರಬೇಕು. ಹಾಗಾಗಿ 2+ ಮೇನ್ ವರ್ಬ್ ಅಥವಾ ಪ್ರಿನ್ಸಿಪಲ್ ವರ್ಬ್ ಹಾಗೆ ಆ ಥರ ವರ್ಡ್ ಏನಾದರೂ ಇದ್ದರೆ ಅದು ನಮಗೆ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫ್ರೇಸಲ್ ವರ್ಬ್ಸನ್ನು ಫಿಲ್ ಮಾಡ್ತಕ್ಕಂತಹ ಪ್ರಶ್ನೆ ಇರೋದು. ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ ಅಂತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಮೇಡಪ್ ಅಂತಂದರೆ ಡಿಸೈಡೆಡ್. ಇಲ್ಲಿ ಬ್ರಾಟಪ್ ಈ ಒಂದು ಸೆಂಟೆನ್ಸ್ಗೆ ಸರಿ ಹೋಗೋದಿಲ್ಲ. ಮೇಡಪ್ ಅಂತಂದರೆ ಡಿಸೈಡ್. ಸ್ಮಿತಾ ಮೇಡಪ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ ಅಂತಕ್ಕಂಥದ್ದು. ಗೇವ್ ಇನ್ ಕೂಡ ಸೆಟ್ ಆಗೋದಿಲ್ಲ. ಆಮೇಲೆ ಸೆಟ್ ಔಟ್ ಅಂತಕ್ಕಂಥ ಕೂಡ ವರ್ಡ್ ಕೂಡ ಇಲ್ಲಿ ಸರಿ ಹೋಗ್ತಕ್ಕಂಥದ್ದಲ್ಲ. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಮೇಡ್ ಆಫ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ ನೋಡೋದಾದರೆ ಡೂ ಆ್ಯಸ್ ಡೈರೆಕ್ಟೆಡ್. ನಿಮಗೆ ನಂಬರ್ ಆಫ್ ಕ್ವಶನ್ಸ್ ಇಲ್ಲಿ
12 ಇರ್ತವೆ, 12 ಪ್ರಶ್ನೆಗಳು ಮತ್ತು ನಿಮಗೆ 12 ಮಾರ್ಕ್ಸ್ ಕೂಡ ಇಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. ವಿಚ್ ಒನ್ ಆಫ್ ದ ವರ್ಡ್ ಹ್ಯಾಸ್ ಅ ಟೂ ಸಿಲೆಬಲ್ ವರ್ಡ್ ಯಾವುದಪ್ಪ ಅಂತಂದರೆ ಸ್ಟೀಲ್ 1 ಸಿಲೆಬಲ್, ಕ್ಲೀನ್ಸ್ 1 ಸಿಲೆಬಲ್, ಫಿಲ್ಮ್ 1 ಸಿಲೆಬಲ್ ಮತ್ತು ಫೀಚರ್ ಅಂತಕ್ಕಂಥದ್ದು ನಿಮಗೆ 2 ಸಿಲೆಬಲ್ ವರ್ಡ್ ಆಗಿರೋದ್ರಿಂದ ಕರೆಕ್ಟ್ ಆನ್ಸರ್ ಫೀಚರ್ ಆಗಿರ್ತದೆ. ನೆಕ್ಸ್ಟ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಕುಲೇಟಿವ್ ಕಾಲಮ್ ಬಿ. ಇಲ್ಲಿ ಹ್ಯಾಂಡ್ ಅಂತಕ್ಕಂಥ ವರ್ಡ್ಗೆ ಸರಿಯಾಗಿರ್ತಕ್ಕಂತಹ ಕ್ಯಾಲ್ಕುಲೇಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಹ್ಯಾಂಡ್ ಮ್ಯಾನ್, ಹ್ಯಾಂಡ್ ಆರ್ಮ್, ಹ್ಯಾಂಡ್ ಬ್ಯಾಗ್, ಹ್ಯಾಂಡ್ ರಿಸ್ಟ್. ಸೊ ಫೈನಲಿ ನಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಕ್ಯಾಲ್ಕುಲೇಟಿವ್ ವರ್ಡ್ ಯಾವುದು ಅಂತಂದರೆ ಇಲ್ಲಿ ಹ್ಯಾಂಡ್ಗೆ ಬ್ಯಾಗ್ ಅಂತಕ್ಕಂತಹ ಒಂದು ವರ್ಡನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಇಲ್ಲಿ ಆನ್ಸರ್ ಏನಾಗುತ್ತದೆ, ಹ್ಯಾಂಡ್ ಬ್ಯಾಗ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 7 ಏನಿದೆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತಕ್ಕಂಥದ್ದು. ಗೀತಾ ಕಮ್ಸ್ ಫ್ರಮ್ ಡ್ಯಾಶ್ ಪುವರ್ ಫ್ಯಾಮಿಲಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆರ್ಟಿಕಲ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ, ಆನ್ಸರ್ ಆರ್ಟಿಕಲ್ ಎ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಲಿಂಕಿಂಗ್ ವರ್ಡನ್ನು ಬರಿತಕ್ಕಂತಹ ಕ್ವಶನ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಐ ಡೋಂಟ್ ನೋ ಹಿಮ್ ಡ್ಯಾಶ್ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್. ಸೊ ಇಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಬರ್ತದೆ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಲಿಂಕಿಂಗ್ ವರ್ಡನ್ನು ನಾವು ಬರೆಯೋದಾದರೆ ನಮ್ಮ ಆನ್ಸರ್ ಏನಾಗಿರ್ತದೆ ಇಲ್ಲಿ ಸೊ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಐ ಡೋಂಟ್ ನೋ ಹಿಮ್ ಡ್ಯಾಶ್ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್. ಸೊ ಇಲ್ಲಿ ಸೊ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂತಹ ಲಿಂಕಿಂಗ್ ವರ್ಡ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನನ್ನು ಸೇರಿಸಿರಿ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಇಲ್ಲಿ ನೋಡೋದಾದರೆ ಸಿ ವೆಂಟ್ ಟು ಹಾಸ್ಪಿಟಲ್ ಡ್ಯಾಶ್ ಹರ್ ಪೇರೆಂಟ್ಸ್ ಅಂತ ಇಲ್ಲಿ ಸೆಂಟೆನ್ಸ್ ಇರೋದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆನ್ಸರ್ ವಿತ್ ಅಂತಕ್ಕಂಥದ್ದು ಸಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಹರ್ ಪೇರೆಂಟ್ಸ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಅ ಬ್ರಾಕೆಟ್. ದ ಕಮಿಟಿ ಡ್ಯಾಶ್ ಬಿ ಪ್ಲಸ್ ಡಿಸ್ಕಸ್ ದ ಇಶ್ಯೂ ಎಸ್ಟರ್ಡೇ ಅಂತ ಬಂದಾಗ ದಿ ಸೆಂಟೆನ್ಸ್ ಈಸ್ ಇನ್ ಅ ಪಾಸ್ಟ್ ಟೆನ್ಸ್. ಹಾಗಾಗಿ ಪಾಸ್ಟ್ ಟೆನ್ಸ್ನಲ್ಲಿ ಬಿ ಫಾರ್ಮ್ ಆಫ್ ವರ್ಬ್ಸ್ ಬರೋದು ವಾಸ್ ಮತ್ತು ವೇರ್ ಆಗಿರೋದರಿಂದ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಯಾವುದು ಬರ್ತದೆ ಅಂತಂದರೆ ವಾಸ್. ಬಿಕಾಸ್ ಇಲ್ಲಿ ಕಮಿಟಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಫಾರ್ಮ್ನಲ್ಲಿರೋದರಿಂದ ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೊಂಡು ಡಿಸ್ಕಸ್ ಹೋಗಿ ನಮಗೆ ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿರೋದರಿಂದ ಡಿಸ್ಕಸ್ಡ್ ಅಂತ ಬರೋದು ಸೊ ಇಲ್ಲಿ ವಾಸ್ ಡಿಸ್ಕಸ್ಡ್ ಆಗ್ತದೆ. ದ ಕಮಿಟಿ ವಾಸ್ ಡಿಸ್ಕಸ್ಡ್ ದ ಇಶ್ಯೂ ಎಸ್ಟರ್ಡೇ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಆ್ಯಡ್ ಎ ಸೂಟೇಬಲ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್. ವಿನುತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತಕ್ಕಂಥ ಈ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ ಸೆಂಟೆನ್ಸ್ ಆಗಿರ್ತಕ್ಕಂಥದ್ದು. ಸೊ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರೋದರಿಂದ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಕ್ವಶನ್ ಮಾಡಬೇಕಾದ್ರೆ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೊಗೊಂಡು ಪಾಸಿಟಿವ್ ಸೆಂಟೆನ್ಸ್ ಇರೋದರಿಂದ ಅದನ್ನ ಎನ್ ಅಪಾಸ್ಟ್ರೋಫಿ ಟಿ ಬರೆದು ನಾಟ್ ಬರೆದು ವಿನುತಾ ಅಂತಕ್ಕಂಥದ್ದು ಲೇಡಿ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಪ್ರನೌನ್ ನಾವು ಇಲ್ಲಿ ಸಿ ತೊಗೊಂಡು ಕ್ವಶನ್ ಮಾರ್ಕ್ ಇಟ್ಟರೆ ನಮ್ಮ ಕ್ವಶನ್ ಟ್ಯಾಗ್ ಆಗ್ತದೆ. ಸೊ ಈ ಕ್ವಶನಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ವಿನುತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತಕ್ಕಂಥ ಪ್ರಶ್ನೆಗೆ ಅದು ಆನ್ಸರ್ ಡಿಡಂಟ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕ್ವಶನ್ ನಂಬರ್ 12 ಯೂಸ್ ದ ವರ್ಡ್ ರನ್ ಆ್ಯಸ್ ಅ ನೌನ್ ಇನ್ ಎ ಸೆಂಟೆನ್ಸ್. ರನ್ ಅಂತಕ್ಕಂಥ ಪದವನ್ನು ನಾಮಪದವನ್ನು ನಿಮ್ಮ ವಾಕ್ಯದಲ್ಲಿ ಬಳಕೆ ಮಾಡಿರಿ ಅಂತ ಇದೆ. ಈ ಪಾರ್ಟಿಸಿಪೇಟೆಡ್ ಇನ್ ಲಾಂಗ್ ರನ್ ಅಂತಕ್ಕಂಥದ್ದು ನಾನು ಪ್ರಿಪೇರ್ ಮಾಡಿರ್ತಕ್ಕಂಥ ಸೆಂಟೆನ್ಸ್. ಸೊ ಇದೇ ರೀತಿಯಾಗಿರ್ತಕ್ಕಂಥ ಆಲ್ಟರ್ನೇಟ್ ಸೆಂಟೆನ್ಸನ್ನು ಕೂಡ ನೀವು ಕೂಡ ಪ್ರಿಪೇರ್ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ 13 13ನೇ ಪ್ರಶ್ನೆ ನೋಡೋದಾದರೆ ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಟು ಆ್ಯಂಡ್ ಟು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಮೀರಾ ಈಸ್ ವೆರಿ ಶಾರ್ಟ್ ಸಿ ಕಾಂಟ್ ರೀಚ್ ದ ಸ್ವಿಚ್ ಅಂತಕ್ಕಂಥ ಸೆಂಟೆನ್ಸ್ಗೆ ಟು ಮತ್ತು ಟು ಅನ್ನು ಸೇರಿಸಿ ಸಪ್ರೇಟ್ ಆಗಿರ್ತಕ್ಕಂತಹ ಇದೊಂದು ಬೇರೆ ವಾಕ್ಯ ಎರಡು ವಾಕ್ಯಗಳನ್ನು TW2 ಮತ್ತು TO2 ಅನ್ನು ಸೇರಿಸಿ ಒಂದೇ ವಾಕ್ಯವನ್ನಾಗಿ ಮಾಡ್ತಕ್ಕಂಥದ್ದು ಇಲ್ಲಿ ನಮ್ಮ ವರ್ಕ್ ಆಗಿರೋದರಿಂದ ಇಲ್ಲಿ ವೇರಿ ಅಂತಕ್ಕಂಥ ವರ್ಡನ್ನು ರಿಮೂವ್ ಮಾಡಿ TW2 ಅಂತಕ್ಕಂಥ ವರ್ಡನ್ನು ಹಾಕಬೇಕು. ಆಮೇಲೆ ಸಿ ಕಾಂಟ್ ರೀಚ್ ಅಂತಕ್ಕಂಥ ವರ್ಡನ್ನು ರಿಮೂವ್ ಮಾಡಿ TO2 ಹಾಕಿ ಇಲ್ಲಿರ್ತಕ್ಕಂಥ ಫುಲ್ ಪಾಯಿಂಟನ್ನು ರಿಮೂವ್ ಮಾಡಿದರೆ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಬರ್ತದೆ. ವೆರಿ ಈಸಿಯೆಸ್ಟ್ ಕ್ವಶನ್ ಆಗಿರ್ತಕ್ಕಂಥದ್ದು ಮೀರಾ ಈಸ್ ಟು ಶಾರ್ಟ್ ಟು ರೀಚ್ ದ ಸ್ವಿಚ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 14 ಚೇಂಜ್ ಇಂಟು ಕಂಪೇರಿಟಿವ್ ಡಿಗ್ರಿಗೆ ಈ ಕೆಳಗಿನ ಸೆಂಟೆನ್ಸನ್ನು ಕಂಪೇರಿಟಿವ್ ಡಿಗ್ರಿ ಚೇಂಜ್ ಮಾಡ್ತಕ್ಕಂಥದ್ದು. ಡೈರೆನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಸ್ಕೂಲ್ ಅಂತಕ್ಕಂಥ ಸೆಂಟೆನ್ಸ್ ಡೈರೆನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಸ್ಕೂಲ್ ಅಂತಕ್ಕಂಥದ್ದು ಇಲ್ಲಿ ಕಂಪೇರಿಟಿವ್ ಡಿಗ್ರಿನಲ್ಲಿ ಚೇಂಜ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 15 ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತಕ್ಕಂಥ ಈ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿರಿ ಅಂತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ನೋಡೋದಾದರೆ ಆಲ್ ದ ರೆಕಾರ್ಡ್ಸ್ ವೈರ್ ಬ್ರೋಕನ್ ಬೈ
ವಿನಯ್ ಅಂತಕ್ಕಂಥದ್ದು. ಬಿಕಾಸ್ ಇದು ಕೂಡ ಈ ಸೆಂಟೆನ್ಸ್ ಕೂಡ ನಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ಆಲ್ ದ ರೆಕಾರ್ಡ್ಸ್ಗಳನ್ನ ತೊಗೊಂಡ್ರೆ ನೀವು ಸಬ್ಜೆಕ್ಟ್ ಆಗಿ ತೊಗೊಂಡ್ರೆ ಇಲ್ಲಿ ರೆಕಾರ್ಡ್ಸ್ ಅಂತಕ್ಕಂಥ ಸಬ್ಜೆಕ್ಟ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ ನಮಗೆ ಪಾಸ್ಟ್ ಟೆನ್ಸ್ನಲ್ಲಿ ಪ್ಲೂರಲ್ ಫಾರ್ಮಲ್ಲಿ ಇದ್ದಾಗ WER ವರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ನ ತೊಗೋಬೇಕು. ಅದೇ ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಆಗಿದ್ದರೆ ವಾಸ್ ತೊಗೋಬೇಕಾಗ್ತದೆ. ಸೊ ಆಲ್ ದ ರೆಕಾರ್ಡ್ಸ್ ವೇರ್ ಮೇನ್ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗೆ ಬ್ರೋಕನ್ಗೆ ಚೇಂಜ್ ಮಾಡಿ ಬೈ ಪ್ರಿಪೋಸಿಷನ್ ಬರೆದು ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಅಂತಂದು ಇಲ್ಲಿ ಆಬ್ಜೆಕ್ಟ್ ಮಾಡಿದರೆ ಇಲ್ಲಿ ಪ್ಯಾಸಿವೈಸ್ ಆಗೋಗ್ತದೆ. ನೆಕ್ಸ್ಟ್ ಕ್ವಶನ್, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ ಹಿ ಈಸ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನಾವು ಅಂತಕ್ಕಂಥ ಸೆಂಟೆನ್ಸ್ಗೆ ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಮಾಮ್ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ದೆನ್ ಅಂತಕ್ಕಂಥದ್ದು. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿರೋದ್ರಿಂದ ಇಲ್ಲಿ ಪ್ರೊನೌನ್ ಹಿ ಏನು ಚೇಂಜಸ್ ಆಗೋದಿಲ್ಲ. ಈಸ್ ಬದಲಾಗಿ ನಾವಿಲ್ಲಿ ವಾಸ್ ಅಂತ ಚೇಂಜ್ ಮಾಡ್ಕೋಬೇಕಾಗ್ತದೆ. ಟೆನ್ಸ್ ಚೇಂಜ್ ಆಗ್ತದೆ. ಮೇನ್ ವರ್ಬ್ನಲ್ಲಿ ಏನು ಚೇಂಜ್ ಆಗೋದಿಲ್ಲ. ಆಮೇಲೆ ಈ ಪ್ರೊನೌನ್ನಲ್ಲಿ ಕೂಡ ಏನು ಚೇಂಜ್ ಆಗೋದಿಲ್ಲ. ನೇಬರ್ಹುಡ್ನಲ್ಲಿ ನಥಿಂಗ್ ಚೇಂಜ್, ಏನೂ ಚೇಂಜ್ ಆಗೋದಿಲ್ಲ. ಕೊನೆಗೆ ಇಲ್ಲಿ ನಾವು ಅಂತಕ್ಕಂಥ ವರ್ಡು ನಮ್ಮ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ದೆನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಫೈನಲಿ ನಮ್ಮ ಆನ್ಸರ್ ಏನಾಗಬೇಕು, ಮಾಮ್ ರಿಪ್ಲೈ ದ್ಯಾಟ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ದೆನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆಸ್ 2 errors, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಅಂತಕ್ಕಂಥದ್ದು. ಇಲ್ಲಿ ಪ್ಯಾರಾಗ್ರಾಫನ್ನು ಎಡಿಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಆ್ಯಸ್ ಅ ಬಲೇಶ್ವರ ಬೋರ್ಡೆಡ್ ದ ಟ್ರೈನ್ ಹೋಮ್ ಹಿ ಫೌಂಡೆಡ್ ಓವರ್ ಹೀಸ್ ಫ್ಯೂಚರ್ ಅಂತಕ್ಕಂಥದ್ದು. ಒಂದು ಕ್ಯಾಪಿಟಲ್ ಲೆಟ್ರನ್ನು ಯೂಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ಇಲ್ಲಿ ಸಿಗ್ತಕ್ಕಂಥ ಫಸ್ಟ್ ಮಿಸ್ಟೇಕ್. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಅದು ಇಲ್ಲಿ ಪೌಂಡರ್ಡ್ ಅಂತಕ್ಕಂಥ ವರ್ಡ್ದು ಮಿಸ್ಟೇಕ್ ಆಗಿದೆ. ಸೊ ಕರೆಕ್ಷನ್ ಮಾಡಿ ಎಡಿಟ್ ಮಾಡಿ ಬರೋದಾದರೆ ಬಲೇಶ್ವರ ಕ್ಯಾಪಿಟಲ್ ಆಗಬೇಕು, ಬಿ ಆಮೇಲೆ ಪೌಂಡರ್ಡ್ ಅಂತಕ್ಕಂಥ ವರ್ಡ್ PONDERED ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಇನ್ನು ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4, ವೆರಿ ಇಂಪಾರ್ಟೆಂಟ್. 14 ಮಾರ್ಕ್ಸ್ ಇರತಕ್ಕಂಥ 7 ಕ್ವಶನ್ಸ್ಗೆ ಆನ್ಸರ್ ಬರೀಬೇಕು. 2 or 3 ಸೆಂಟೆನ್ಸಸ್ ಈಚ್ನಲ್ಲಿ ಆನ್ಸರನ್ನು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಫಸ್ಟ್ ಕ್ವಶನ್, ಬಲೇಶ್ವರ ಮಿಶ್ರಾ ಹ್ಯಾಡ್ ಗುಡ್ ಮೆಮರಿ, ಗಿವ್ ಎಕ್ಸಾಂಪಲ್ಸ್. ಬಲೇಶ್ವರ ಮಿಶ್ರಾಗೆ ಒಳ್ಳೆಯ ನೆನಪಿನ ಶಕ್ತಿ ಇತ್ತು ಅಂತಕ್ಕಂಥದ್ದನ್ನು ಹೇಗೆ ಹೇಳ್ತೀರಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಬಲೇಶ್ವರ ಮಿಶ್ರಾ ಹ್ಯಾಡ್ ಅ ಗುಡ್ ಮೆಮರಿ, ಗಿವ್ ಎಕ್ಸಾಂಪಲ್ ಅಂತಕ್ಕಂಥ ಪ್ರಶ್ನೆಗೆ ಬಲೇಶ್ವರ ಹ್ಯಾಡ್ ಅ ಗುಡ್ ಮೆಮರಿ. ರೋಮಾ ಹ್ಯಾಡ್ ಗಿವನ್ ಹಿಮ್ ಹರ್ ಬ್ರದರ್ಸ್ ಸೆಲ್ ಫೋನ್ ನಂಬರ್. ಶಿ ಲಾಸ್ಟ್ ಕಾನ್ಸಿಯಸ್ನೆಸ್ ಅಗೇನ್. ಬಲೇಶ್ವರ ಕ್ವಿಕ್ಲಿ ಮೆಮರೈಸ್ಡ್ ಇಟ್ ಅಂತಂದರೆ ಆ ನಂಬರನ್ನು ಅವ್ರ ಬ್ರದರ್ ರೋಮಾ ಕೊಟ್ಟಿರ್ತಕ್ಕಂಥ ಅವ್ರ ಬ್ರದರ್ ನಂಬರನ್ನು ನೆನಪಿನಲ್ಲಿ ಇಟ್ಕೊಂಡು and was able to contact Dinesh and inform him about the incident. ಸೊ ಇಲ್ಲಿ ರೋಮಾ ಕೊಟ್ಟಿರ್ತಕ್ಕಂತಹ ಫೋನ್ ನಂಬರನ್ನು ಎಲ್ಲಿ ಬರೆದುಕೊಳ್ಳದೆ ಏನು ಮಾಡದೇ ಬಲೇಶ್ವರ ಜಸ್ಟ್ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡೇ ಅವ್ರ ಬ್ರದರ್ಗೆ ಕಾಲ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಕ್ವಿಕ್ಕಾಗಿಯೇ ಹೇಳ್ತಕ್ಕಂತಹ ಒಂದು ವಿಚಾರ ನೋಡಿದರೆ ಇಲ್ಲಿ ಬಲೇಶ್ವರ ಮಿಶ್ರಾಗೆ ಅನ್ಎಂಪ್ಲಾಯ್ ಆದರೂ ಕೂಡ ಅವನಿಗೆ ಒಳ್ಳೆಯ ಮೆಮೊರಿ ಪವರ್ ಇರತಕ್ಕಂಥದ್ದನ್ನು ನೋಡ್ಬೋದು. How did the old man greet the people who had been waiting for him? So this question is from Gentleman of Rayon Media ಪಾಠದಿಂದ. ಓಲ್ಡ್ ಮ್ಯಾನ್ ಹೇಗೆ ಅಮೆರಿಕನ್ಸನ್ನು ಗ್ರೀಟ್ ಮಾಡ್ತಾನೆ, ವೆಲ್ಕಮ್ ಮಾಡ್ಕೊತಾನೆ ಅಂತಂದ್ರೆ ಇಲ್ಲಿ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್ ಬೈ ಬೋಯಿಂಗ್ ಹೀಸ್ ಹೆಡ್, ತಲೆ ಬಾಗಿಸಿ ನಮಸ್ಕರಿಸ್ತಾನೆ. ಆ್ಯಂಡ್ ಸೇಕಿಂಗ್ ಹೀಸ್ ಹ್ಯಾಂಡ್ ವಿತ್ ದೆಮ್, ಅವ್ರ ಜೊತೆಗೆ ಸೇಕ್ ಹ್ಯಾಂಡ್ ಮಾಡ್ತಾನೆ. ಆ್ಯಂಡ್ ವೈಲ್ ಎಂಟರ್ಡ್ ಇನ್ ದ ಆಫೀಸ್, ಆಫೀಸ್ನಲ್ಲಿ ಬರಬೇಕಾದ್ರೆ ಏನು ಮಾಡ್ತಾನೆ ಅಂತಂದರೆ ಓಲ್ಡ್ ಮ್ಯಾನ್ ಆಗಿರ್ತಕ್ಕಂಥ ಡಾನ್ ಅನ್ಸೆಲ್ಮು ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್ ಬೈ ಬೋಯಿಂಗ್ ಹೀಸ್ ಹೆಡ್ ಆ್ಯಂಡ್ ಸೇಕಿಂಗ್ ದೇರ್ ಹ್ಯಾಂಡ್ಸ್ ವೈಲ್ ಎಂಟರಿಂಗ್ ದಿ ಆಫೀಸ್. ಈ ರೀತಿಯಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊತಾನೆ ಅಥವಾ ಇನ್ವೈಟ್ ಮಾಡ್ಕೊತಾನೆ ಅಂತಕ್ಕಂಥ ಪ್ರಶ್ನೆ. ಕ್ವಶನ್ ನಂಬರ್ 20, ಹೌ ಕ್ಯಾನ್ ವಿ ಪ್ರೂವ್ ದ್ಯಾಟ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಅ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ? ಈ ಒಂದು ಕ್ವಶನ್ಗೆ ಆನ್ಸರ್, ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ inherent rights to equality with higher castes. Gandhiji put stress on duties and Ambedkar on rights. He brought about the great revolution in social thought ಅಂತಕ್ಕಂಥದ್ದು ಈ ಕ್ವಶನ್ಗೆ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಹೌ ಇಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್? ಸೈನ್ಸ್ ಅಂತಕ್ಕಂಥದ್ದು ಒಂದು ಎಕ್ಸೈಟಿಂಗ್ ಆಗಿರ್ತಕ್ಕಂಥ ಅಡ್ವೆಂಚರ್ ಅಂತಕ್ಕಂಥ ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆ. ದಿಸ್ ಕ್ವಶನ್ ಈಸ್ ಫ್ರಮ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಲೆಸನ್ ನಂಬರ್ 8. The science and scientific research which can really save us. It is through science that we can develop new methods of disaster preparedness and prevention. It is through with work that we have medicines, electronics, synthetic fibers and new source of energy, modes of transport and the green revolution. Next question,
ಕ್ವಶನ್ ನಂಬರ್ 22. The poet unsure about his return from the space. Give example. So this question is came from the last poem, After outer space tomorrow morning. ವಾಪಸ್ ಮತ್ತೆ ಸ್ಪೇಸಿಂದ ಹಿಂತಿರುಗ್ಬೋದು ಅಥವಾ ತಿರುಗದೇ ಇರ್ಬೋದು, ಹಿಂದಿರುಗಿ ಬರದೇ ಇರ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಗ್ಯಾರಂಟಿಯಾಗಿ ಹೇಳದೇ ಇರತಕ್ಕಂಥ ಕಾರಣಗಳೇನು ಅಂತಕ್ಕಂಥ ಒಂದು ಉದಾಹರಣೆ ಕೊಟ್ಟು ಹೇಳ್ರಿ ಅಂತಂದಾಗ, ದ ಆಸ್ಟ್ರೋನಾಟ್ ಸಜೆಸ್ಟ್ ದ್ಯಾಟ್ ಪೀಪಲ್ ಅರೌಂಡ್ ಹಿಮ್ ಕುಡ್ ಸ್ಟಾರ್ಟ್ ದ ಕೌಂಟ್ ಡೌನ್ ಆ್ಯಂಡ್ ಟೇಕ್ ಅ ಲಾಸ್ಟ್ ಲುಕ್ ಅಟ್ ಹಿಮ್ ಬಿಕಾಸ್ ಯಾಕಂತಂದರೆ ದೇ ಕುಡ್ ಕ್ರಾಸ್ ಔಟ್ ಹಿಸ್ ನೇಮ್ ಫ್ರಮ್ ದೇರ್ ಟೆಲಿಫೋನ್ ಬುಕ್. ದೇ ಶೋಸ್ ಹಿ ಹ್ಯಾಸ್ ದ ಡೌಟ್ಸ್ ಅಬೌಟ್ ರಿಟರ್ನಿಂಗ್. ಯಾಕಂತಂದರೆ ಯಾಕೆ ಅಲ್ಲಿಂದ ವಾಪಸ್ ಬರೋಕ್ಕಾಗೋದಿಲ್ಲ ಅಂತಂದರೆ ಇಲ್ಲಿ ಅದು ಭೂಮಿಯ ವಾತಾವರಣ ಬೇರೆ ಆಗಿರ್ತದೆ. ಆಮೇಲೆ ಇವರು ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಯಿಂದ ಎಸ್ಕೇಪ್ ಆಗಿರೋದ್ರಿಂದ ದೇ ಆರ್ ವೆರಿ ಡೌಟ್ಫುಲ್ ಟು ರಿಟರ್ನ್ ಟು ದಿ ಅರ್ತ್. ಇನ್ನು ಕ್ವಶನ್ ನಂಬರ್ 23. ವೈ ಡಿಡ್ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ? ದಿಸ್ ಕ್ವಶನ್ ಇಸ್ ಫ್ರಮ್ supplement reading Narayanpura incident. Patil, the sub inspector, was the friend of Mohan's father. He came there to help them. He told that if they handed over that machine to him, they may escape from arresting, as he told police came that night. Athava, how did Ikki Dolma feel after scaling Mount Everest? Answer: Dolma has a desire to enjoy the view from the peak of the mountain. She enjoyed in a lot and felt the whole world at her feet. Thus her dream had come true. This was the possible to her because she was not a shrieker. She was sincere and responsible. Next question number 24. ಇದರಲ್ಲಿ ಕೂಡ ನಿಮಗೆ ಎರಡು ಕ್ವಶನ್ಸ್ಗಳಿರ್ತವೆ, ಎರಡರಲ್ಲಿ ಒಂದು ಬರೀಬೇಕು. ಹನೀಪ್ ವಾಸ್ ಆನ್ ಆಲ್ರೌಂಡರ್, ಜಸ್ಟಿಫೈ. ಎಲ್ಲ ವಿಷಯದಲ್ಲಿ ಹನೀಪ್ ಒಬ್ಬ ಪರ್ಫೆಕ್ಟ್ ಆಗಿರ್ತಕ್ಕಂಥ ಬಾಯ್ ಅಂತಕ್ಕಂತ ಹೇಗೆ ಹೇಳ್ತೀರಿ? ಹನೀಪ್ ಸ್ಕೆಚ್ಡ್ ವೆರಿ ವೆಲ್, ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಆಫ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಡು. ಹಿ ರೀಡ್ ಬುಕ್ಸ್, loved playing drums, so he was talented in and interested in many things. He often went off his way to help people. By doing so he derived joy ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗಿರ್ತದೆ. ಕ್ವಶನ್ ನಂಬರ್ 24ನಲ್ಲಿ ಇಂಟರ್ನಲ್ ಚಾಯ್ಸ್ ಇರತಕ್ಕಂಥ ಇನ್ನೊಂದು ಕ್ವಶನ್, ವೈ ಡು ಯು ಥಿಂಕ್ ವಾಂಗ್ ಜೆ ವೆಂಟ್ ಇನ್ ಸರ್ಚ್ ಆಫ್ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಪ್ರಶ್ನೆಗೆ, ದ ಪೀಪಲ್ ಸಫರ್ಡ್ ಫ್ರಮ್ ಹಂಗರ್ ಆ್ಯಂಡ್ ಕೋಲ್ಡ್ ಆಲ್ ಅರೌಂಡ್ ಇಯರ್, ಸೊ ದೇ ವೇರ್ ಅನ್ಹ್ಯಾಪಿ. ದ ಪೀಪಲ್ ವಾಂಟೆಡ್ ವಾರ್ಮ್ತ್, ಹ್ಯಾಪಿನೆಸ್, ಫಾರೆಸ್ಟ್ಸ್, ಫ್ಲವರ್ಸ್, ಫೀಲ್ಡ್ಸ್ ಆ್ಯಂಡ್ ರಿವರ್ಸ್. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಇನ್ನು ಆನ್ಸರ್ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 sentences ಈಚ್. 25 ಮತ್ತು 26ನೇ ಕ್ವಶನ್ ನಿಮಗೆ 3 ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆಗಳು. 1 ಫ್ರಮ್ ಲೆಸನ್ ಆ್ಯಂಡ್ 1 ಫ್ರಮ್ ಪೊಯಮ್ ಆಗಿರ್ತದೆ. Narrate the incident that inspired Satish to become an artist. One day he saw a beautiful bird which had a longish tail and a black crest that made him takes up a drawing and painting. His father admitted him to one of the best school of arts. Within a short time Satish learned not only drawing and painting but also about life. Today Satish is one of the best artists in India. Exhibitions of his work have been held all over the world. He has published 4 books in arts. The government of India has honored him with Padma Vibhushana. He has also been awarded the Order of Crown. Next question number 26. Jazz player was an outstanding musician but a pathetic figure. Explain. He was old and had a wrinkled face. He had no interest in his life. He wears a padded blue old shirt, a loose necktie and a old jacket. It could barely holding just his sagging stomach. His shoes are run down, his face rough and unshaven. One could see pain in each wrinkle of his face. He keeps his head down and appears lifeless. Next question, read the following extract. Extract ಅನ್ನು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್, 12 ಅಂಕಗಳಿಗಿರ್ತಕ್ಕಂಥದ್ದು. ಫಸ್ಟ್ ಎಕ್ಸ್ಟ್ರಾಕ್ಟ್ ನೋಡೋದಾದರೆ, ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಈ ಒಂದು ಎಕ್ಸ್ಟ್ರಾಕ್ಟ್ ನಿಮ್ಗೆ ಬಂದಿರತಕ್ಕಂಥದ್ದು ಈ ಹೀರೋ ಪಾಠದಿಂದ. ಹೂ ಈಸ್ ದ ಐ ಹಿಯರ್? ಐ ಯಾರಪ್ಪ ಅಂತಂದರೆ ಈ ಸೆಂಟೆನ್ಸ್ನಲ್ಲಿ ಸ್ವಾಮಿ ಆಗಿರ್ತಾನೆ. ಹೂ ವಾಸ್ ಇಟ್ ಆಸ್ಕ್ ಟು? ಯಾರಿಗೆ ಈ ಮಾತನ್ನು ಕೇಳಲ್ಪಟ್ಟರು ಅಂತಂದರೆ ಸ್ವಾಮೀಸ್ ಫಾದರ್ಗೆ. ವೈ ಡಿಡ್ ಸ್ಪೀಕರ್ ವಾಂಟ್ ಲ್ಯಾಂಪ್ ಬರ್ನಿಂಗ್? ಯಾಕೆ ರೂಮ್ನಲ್ಲಿ ದೀಪ ಬೇಕಾಗಿತ್ತು ಸ್ವಾಮಿಗೆ ಅಂತಕ್ಕಂಥ ಪ್ರಶ್ನೆಗೆ, ಬಿಕಾಸ್ ಹಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಆಲ್ವೇಸ್, ಯಾವಾಗಲೂ ಅವನು ಈ ಕತ್ತಲಿಗೆ ಭಯ ಬೀಳ್ತಕ್ಕಂತಹ ಹುಡುಗ ಆಗಿರ್ತಾನೆ. ಕ್ವಶನ್ ನಂಬರ್ 28. Extract number 28. Extract number 2. A walk in the park might you make feel better ಅಂತಕ್ಕಂಥ ಸೆಂಟೆನ್ಸ್.
ಅಥವಾ ಸ್ಟೇಟ್ಮೆಂಟು. ಹೂ ಮೇಡ್ ದಿ ಸ್ಟೇಟ್ಮೆಂಟ್, ಈ ಒಂದು ಎಕ್ಸ್ಟ್ರಾಕ್ಟ್ ನಿಮಗೆ ಬಂದಿರತಕ್ಕಂಥದ್ದು ದ ಕನ್ಸಲ್ಟ್ ಅಂತಕ್ಕಂತಹ 5th ಲೆಸನ್ದಿಂದ. ಹೂ ಮೇಡ್ ದಿ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟನ್ನು ಹೇಳಿರೋರು ಯಾರು ಅಂತಂದರೆ ಅಂಟು ಸುಶೀಲಾ ಹೇಳ್ತಾರೆ. ಹೂಮ್ ವಾಸ್ ಇಟ್ ಸೇ ಟು ಅಥವಾ ದಿಸ್ ಸೇ ಟು ಅಂತಂದರೆ ಇಟ್ ವಾಸ್ ಸೇ ಟು ಸ್ಮಿತಾ. ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್, ಸೊ ಅಂಟು ಸುಶೀಲಾ ಅವರು ಈ ರೀತಿಯಾಗಿ ಯಾಕೆ ಸಜೆಸ್ಟ್ ಮಾಡ್ತಾರೆ ಅಂತಂದರೆ ಬಿಕಾಸ್ ಸ್ಮಿತಾ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ವಿತ್ ಅನಂತ್ ವೆನ್ ಸಿ ವಾಸ್ ಲಾಸ್ ಇನ್ ಹರ್ ಥಾಟ್ ಅಬೌಟ್ ಅನಂತ್. ಅಟ್ ದ್ಯಾಟ್ ಟೈಮ್ ಅಂಟು ಸುಶೀಲಾ ಮೇಡ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 29. ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ದ ಡೆತ್. ಇದು ನಿಮಗೆ ಡಿಸ್ಕವರಿ ಅಂತಕ್ಕಂತಹ 6th ಲೆಸನ್ನಿಂದ ಬಂದಿರತಕ್ಕಂಥದ್ದು. ಈ ಸ್ಟೇಟ್ಮೆಂಟನ್ನು ಹೂ ಆಸ್ಕ್ಡ್ ದಿಸ್ ಕ್ವಶನ್, ಈ ಪ್ರಶ್ನೆ ಯಾರು ಕೇಳಿದಾರೆ ಅಂತಂದರೆ ಇಲ್ಲಿ ಕ್ಯಾಪ್ಟನ್ ಕ್ರಿಸ್ಟೋಫರ್ ಕೊಲಂಬಸ್ ಕೇಳ್ತಾನೆ. ಹೂ ಈಸ್ ದ ಚೈಲ್ಡ್, ಹಾಗಾದರೆ ಇಲ್ಲಿ ಚೈಲ್ಡ್ ಅಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಪೆಪೆ ಈಸ್ ದ ಚೈಲ್ಡ್. ವಾಟ್ ಡಸ್ ದ ಸ್ಪೀಕರ್ ಮೀನ್ ಹಿಯರ್, ಇದರ ಅರ್ಥ ಏನಂತಂದರೆ ಅಲ್ಲಿ ಪ್ರಾಬ್ಲಮ್ ಇರತಕ್ಕಂಥದ್ದು ಸೇಲರ್ಸ್ ಮತ್ತು ಕ್ರಿಸ್ಟೋಫರ್ ಕೊಲಂಬಸ್ ನಡುವೆ. ಬಟ್ ಈಗ ಏನಾಗಿದೆ ಅಂತಂದರೆ ದ ಬಾಯ್ ಹೂ ಪುಟ್ ಹಿಸ್ ಲೈಫ್ ಇನ್ ಟು ರಿಸ್ಕ್ ಟು ಸೇವ್ ಕ್ರಿಸ್ಟೋಫರ್ ಕೊಲಂಬಸ್, ಕ್ರಿಸ್ಟೋಫರ್ ಕೊಲಂಬಸನ್ನು ಸೇವ್ ಮಾಡೋ ಸಲುವಾಗಿ ಪೆಪೆ ತನ್ನ ಜೀವವನ್ನು ಅಲ್ಲಿ ಪಣಕ್ಕಿಡ್ತಾನೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಕ್ರಿಸ್ಟೋಫರ್ ಕೊಲಂಬಸ್ ಹೇಳ್ತಾನೆ. 30, ಕ್ವಶನ್ ನಂಬರ್ 30. ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು, ಇದು ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಬಂದಿರತಕ್ಕಂಥದ್ದು. ಹೂ ಡಸ್ ಐ ರೆಫರ್ ಟು, ಇಲ್ಲಿ ಐ ಅಂತಂದರೆ ಯಾರಪ್ಪ ಅಂತಂದರೆ ಇಲ್ಲಿ ದ ಪೊಯೆಟ್ ವಿ.ಕೆ. ಗೋಕಾಕ್. ಹೂಮ್ ಡಿಡ್ ದ ಸ್ಪೀಕರ್ ಸೇ ದಿಸ್, ಈ ಮಾತನ್ನು ಯಾರಿಗೆ ಹೇಳಿದ ಅಂತಂದರೆ ಇಲ್ಲಿ ಟು ಮದರ್ ಇಂಡಿಯಾ. ವೈ ಡಿಡ್ ದ ಸ್ಪೀಕರ್ ಸೇ ಸೋ, ಹಾಗಾದರೆ ಯಾಕೆ ಈ ಮಾತನ್ನು ಹೇಳಿದ ಅಂತಂದರೆ ಇಲ್ಲಿ ಆನ್ಸರ್ ದ ಮದರ್ ವಾಂಟೆಡ್ ಸಮಥಿಂಗ್ ಮೋರ್ ಫ್ರಮ್ ಹಿಮ್ ಸೊ ಹಿ ವಾಸ್ ಕ್ವಾರಲಸ್. ಐ ಡಿಡೆಂಟ್ ನೋ ಹೌ ಟು ಸಿಂಗ್ ಅ ಪರ್ಫೆಕ್ಟ್ ಸಾಂಗ್ ಅಬೌಟ್ ಮದರ್ ಇಂಡಿಯಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 31 ವೆರಿ ಈಸಿಯಾಗಿರ್ತಕ್ಕಂತಹ 3 ಮಾರ್ಕ್ಸನ್ನು ಈಸಿಲಿ ತೆಗೆದುಕೊಳ್ತಕ್ಕಂತಹ ಒಂದು ಪ್ರೊಫೈಲ್ ರೈಟಿಂಗ್ ಇದೆ. ನಿಮಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿಯೇ ಬರೀರಿ, ಇದು ನಾವು ಹೇಳ್ತಕ್ಕಂಥ ರೀತಿಯಲ್ಲೇ ಬರೀಬೇಕಂತಂದೇನಿಲ್ಲ. ಬಟ್ ಡೆಫಿನೆಟ್ಲಿ ಈಸಿಯಾಗಿರ್ತಕ್ಕಂಥ ಟಾಪಿಕ್ ಆಗಿರೋದ್ರಿಂದ ಡೆಫಿನೆಟ್ಲಿ ನೀವು 3 ಮಾರ್ಕ್ಸನ್ನು ತೊಗೋಬೋದು. ಈ ಪ್ರೊಫೈಲ್ ಇಲ್ಲಿರ್ತಕ್ಕಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಇರತಕ್ಕಂಥ ಪ್ರೊಫೈಲ್ ಇದೆ, ಅದನ್ನು ನಾನು ಇಲ್ಲಿ ಶಾರ್ಟಾಗಿ ನಿಮಗೆ ಕೊಡಲಾಗಿದೆ. ಅದು ಸ್ವಲ್ಪ ಕಲಿಕೆಯಲ್ಲಿ ಮುಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಸರಿ ಹೋಗ್ತಕ್ಕಂಥದ್ದು. ಹಾಗಾಗಿ ಈ ಪ್ರೊಫೈಲ್ ರೈಟಿಂಗ್ ಮೇಲೆ, ಪಿಕ್ಚರ್ ರೀಡಿಂಗ್ ಮತ್ತು ಸ್ಟೋರಿ ಡೆವಲಪ್ಮೆಂಟ್ ಮೇಲೇ ಒಂದು ಈಸಿಲಿ ಹೇಗೆ ಅವುಗಳನ್ನ 9 ಅಂಕಗಳನ್ನ ಪಡಿತಕ್ಕಂಥದ್ದು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡಿ ಪೋಸ್ಟ್ ಮಾಡಲಾಗುವುದು. ನಮ್ಮ ಚಾನೆಲನ್ನು ಹಾಗೆ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡ್ತಾಯಿರಿ. ಇನ್ನು ಸ್ಟೋರಿ ಡೆವಲಪ್ಮೆಂಟಿಗೆ ಕೂಡ ಇರತಕ್ಕಂಥ ಇದು 3 ಮಾರ್ಕ್ಸ್ ಇರತಕ್ಕಂಥ ಪ್ರಶ್ನೆ, ಇದಕ್ಕೂ ಕೂಡ ಇಲ್ಲಿ ನಿಮಗೆ ಆನ್ಸರನ್ನು ಕೊಟ್ಟಿದ್ವಿ. ಬಟ್ ಏನಂತಂದರೆ ಸ್ವಲ್ಪ ಲೆಂತಿಯಾಗಿರ್ತಕ್ಕಂಥ ಆನ್ಸರ್ ಬರೀಲಿಕ್ಕೆ ಬೇರೆ ಬೇರೆ ಐಡಿಯಾಗಳು ಸಿಗ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 33 ಪಿಕ್ಚರ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ರೈಟ್ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಪ್ಯಾರಾಗ್ರಾಫ್ ಅಂತಕ್ಕಂಥದ್ದು. ಪ್ಯಾರಾಗ್ರಾಫ್ನಲ್ಲಿ ಬರೀತಕ್ಕಂಥ ಈ ಚಿತ್ರದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡಿ ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತಕ್ಕಂಥದ್ದು. ಸೊ ಇಲ್ಲಿ ಸ್ವಲ್ಪ ಬರೀತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಕ್ಲಾಸ್ ರೂಮ್. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸೆಂಟೆನ್ಸ್ಗಳನ್ನ ಫ್ರೇಮ್ ನೀವು ಮಾಡ್ಕೋಬೋದು. ಇಲ್ಲಿರ್ತಕ್ಕಂಥ ಆನ್ಸರ್ನಲ್ಲಿ ಕೆಲವು ಪಾಯಿಂಟ್ಸ್ಗಳು ನೀವು ತೊಗೊಂಡು ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಸೆಂಟೆನ್ಸ್ಗಳನ್ನ ಹಾಕಿ ನಿಮ್ಮದೇ ಆನ್ಸರನ್ನು ಬರಿಬೋದು. ಇನ್ನು ಪದ್ಯ ನೋಡೋದಾದರೆ ಆ್ಯಸ್ ಯುವರ್ ಟೀಚರ್ಸ್ ಆ್ಯಂಡ್ ಯು ನೋ ಆ್ಯಂಡ್ ಯುವರ್ ಟೀಚರ್ಸ್ ಟೋಲ್ಡ್ ಯು ಟು ಪ್ರಿಪೇರ್ 2 ಪೊಯಮ್ಸ್. ಒಂದು ಕ್ವಾಲಿಟಿ ಆಫ್ ಮರ್ಸಿ, ಇನ್ನೊಂದು ದ ಬ್ಲೈಂಡ್ ಬಾಯ್ ಆಗಿರ್ತದೆ. ದಿಸ್ ಈಸ್ ಫ್ರಮ್ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ದಿಸ್ ಈಸ್ ಫ್ರಮ್ ಬ್ಲೈಂಡ್ ಬಾಯ್ ಅಂತಕ್ಕಂಥ ಪದ್ಯದಿಂದ ಯಾವುದಾದ್ರೂ ಒಂದನ್ನು ಬರೀತಕ್ಕಂಥದ್ದು ಇಲ್ಲಿ ಇಂಟರ್ನಲ್ ಚಾಯ್ಸ್ ನಿಮಗೆ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ಕ್ವಶನ್ ನಂಬರ್ 35 ಪ್ಯಾಸೇಜ್ ಇದೆ. ಇಲ್ಲಿ ನಿಮಗೆ 2 ಕ್ವಶನ್ಗಳನ್ನು ಕೊಡಲಾಗಿದೆ. 2 ಕ್ವಶನ್ಗೆ ಆನ್ಸರನ್ನು ಇಲ್ಲಿ ಕೆಳಗಡೆ ನಿಮಗೆ ಕೊಟ್ಟಿದ್ದೀವಿ. ಕ್ವಶನ್ ಎಗೆ ಇದು ಆನ್ಸರ್ ಆಗಿರ್ತದೆ, ಕ್ವಶನ್ ಬಿಗೆ ಇದು ಕೂಡ ಆನ್ಸರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 8 to 10 ಸೆಂಟೆನ್ಸಸ್ ಈಚ್. ಸೊ ಇಲ್ಲಿ ಇಂಪಾರ್ಟೆಂಟಾಗಿ ಬರ್ತಕ್ಕಂತಹ ಕ್ವಶನ್ ನಂಬರ್ 36 4 ಅಂಕಗಳಿಗೆ, ಕ್ವಶನ್ ನಂಬರ್ 33ನಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತಕ್ಕಂಥ ಪದ್ಯದ್ದು, ಆಮೇಲೆ ಐ ಆಮ್ ದ ಲ್ಯಾಂಡ್ ಪದ್ಯದ ಮೇಲೆ, ದೆನ್ ಅದಾಗ್ತದಂಗೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಮೇಲೆ 3 ಪದ್ಯಗಳ ಮೇಲೆ 4 ಅಂಕಗಳ ಪ್ರಶ್ನೆ ಕೇಳಿರೋದ್ರಿಂದ ರೈಟ್ ಎನಿ ಒಂದಕ್ಕೆ ಮಾತ್ರ ನೀವು ಆನ್ಸರ್ ಬರೀಬೇಕಾಗಿರೋದ್ರಿಂದ ನಮ್ಮ ಚಾನಲನ್ನು ಸ್ವಲ್ಪ ನೀವು ಸರ್ಚ್ ಮಾಡಿ ನೋಡಿದರೆ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂತಹ ಸಮರಿಗಳ ಮೇಲೆ ನಾವು ವೆರಿ ಇಂಪಾರ್ಟೆಂಟ್ ಅಂತಕ್ಕಂತಹ ವಿಚಾರ ಇಟ್ಟುಕೊಂಡು 4 ಸಮರಿಗಳನ್ನು ಅತಿ ಶಾರ್ಟ್ನಲ್ಲಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಸಮರೀಸ್ಗಳನ್ನು ವಿಡಿಯೋ ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಚಾನಲನ್ನು ಸರ್ಚ್ ಮಾಡಿದರೆ ನಿಮಗೆ 100% ಅಲ್ಲಿಗೆ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ರೈಟ್ ಆ್ಯನ್ ಎಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್, ಈ ಕೇಳ್ಕೊಟ್ಟಿರ್ತಕ್ಕಂಥ ಯಾವುದಾದ್ರ ಮೇಲೆ ಒಂದನ್ನು ಬರೀರಿ ಅಂತಕ್ಕಂಥದ್ದು, ಪ್ರಬಂಧ ಬರೀತಕ್ಕಂಥದ್ದು. ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸಸೈಸಸ್, ನೀಡ್ ಆಫ್ ಮಾರಲ್ ಎಜುಕೇಷನ್, ಇಂಟರ್ನೆಟ್, ಈ 3ರ ಮೇಲೆ ಯಾವುದಾದ್ರೂ ಒಂದಕ್ಕೆ
ಪ್ರಬಂಧ ಬರೆರಿ ಅಂತಕ್ಕಂಥದ್ದು. ಮುಂದಿನ ಇನ್ನು ಕೆಲವು 2-3 ದಿನಗಳಲ್ಲಿ ಎಸ್ಸೆಗೆ ಸಂಬಂಧಪಡ್ತಕ್ಕಂಥ 10ನೇ ತರಗತಿಗೆ 100% ಬಂದೇ ಬರ್ತಕ್ಕಂತಹ ಪ್ರಬಂಧಗಳನ್ನು ವಿತ್ ಸ್ಟೆಪ್ಸ್ ನಾವು ಪ್ರಿಪರೇಷನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ನಂಬರ್ 38. ಲೆಟರ್ ರೈಟಿಂಗ್ ಇರ್ತಕ್ಕಂಥದ್ದು ಫಸ್ಟಿಗೆ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಪರ್ಸ್ನಲ್ ಲೆಟರ್ ಆಗಿರೋದ್ರಿಂದ ನಿಮ್ಮ ಫಾದರ್ಗೆ ಲೆಟರ್ ಬರೀತಕ್ಕಂಥದ್ದು ಪೇರೆಂಟ್ಸ್ ಮೀಟಿಂಗ್, ನಿಮ್ಮ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಪೇರೆಂಟ್ಸ್ ಮೀಟಿಂಗ್ ನಿಮ್ಮ ಫಾದರನ್ನು ಇನ್ವೈಟ್ ಮಾಡಲಿಕ್ಕೆ ಇರ್ತಕ್ಕಂಥ ಲೆಟರ್ ರೈಟಿಂಗ್ ಇರ್ತಕ್ಕಂಥದ್ದು. ಎರಡನೇದು ನಿಮ್ಮ ಲೊಕ್ಯಾಲಿಟಿನಲ್ಲಿ ಇರ್ತಕ್ಕಂಥ ಪೋಸ್ಟ್ ಮಾಸ್ಟರ್ ಅವರಿಗೆ ಕಂಪ್ಲೇಂಟ್ ಮಾಡಬೇಕಾಗಿದೆ. ಯಾಕಂತಂದರೆ ಇಲ್ಲಿ ಡಿಲೇ ಇನ್ ಡೆಲಿವರಿ ಆಫ್ ಲೆಟರ್ಸ್, ನಿಮಗೆ ಬರ್ತಕ್ಕಂಥ ಲೆಟರ್ಸ್ಗಳು ತಡವಾಗಿ ಸಮಯಕ್ಕೆ ಸರಿಯಾಗಿ ಬರದೇ ಕಾರಣ ನಿಮ್ಮ ಪೋಸ್ಟ್ ಮಾಸ್ಟರ್ಗೆ ಒಂದು ಕಂಪ್ಲೇಂಟನ್ನು ಬರೀತಕ್ಕಂಥದ್ದು. ಸೊ ನಮ್ಮ ಚಾನೆಲ್ನಲ್ಲಿ ಇರ್ತಕ್ಕಂಥ ವಿಡಿಯೋಗಳಲ್ಲಿ ಇದಕ್ಕೂ ಕೂಡ ಒಂದು ವಿಡಿಯೋವನ್ನು ಭಾಳಷ್ಟು ಸ್ಟೆಪ್ ವೈಸ್ ಇಟ್ಕೊಂಡು ಪರ್ಸ್ನಲ್ ಲೆಟ್ರನ್ನು ಮತ್ತು ಆಫೀಸಿಯಲ್ ಲೆಟ್ರನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿವರೆಗೆ ನಾವು ಇರ್ತಕ್ಕಂಥ 80 ಅಂಕಗಳಿಗೆ ಸಾಧ್ಯ ಆದಷ್ಟು ನಿಮಗೆ ಅನುಕೂಲ ಆಗ್ತಕ್ಕಂತಹ ರೀತಿಯಲ್ಲಿ ಉತ್ತರಗಳನ್ನು ಚರ್ಚೆ ಮಾಡಿದ್ವಿ ಮಾಡಲ್ ಕ್ವಶನ್ ನಂಬರ್ 3ನಲ್ಲಿ. ಇನ್ನು ಮಾಡಲ್ ಕ್ವಶನ್ ನಂಬರ್ 4 ಮತ್ತು ಬೇರೆ ಕನ್ನಡ, ಹಿಂದಿ, ಇಂಗ್ಲೀಷ್, ಸಮಾಜ ವಿಜ್ಞಾನ, ಗಣಿತ ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ಇದೇ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡ್ತೀವಿ. ಹಾಗೆ ನಮ್ಮ ಚಾನೆಲನ್ನು ತಪ್ಪದೆ ನೋಡ್ತಾ ಇರಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.